ನಾನು ಇವತ್ತು ಹೆಂಗೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನೋ ಹಾಗೆ ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು. ಅವರು ಮತ್ತು ನಮ್ಮ ಮಹೇಶ್ವರ ಜಾಗದಲ್ಲಿ ಬರಲ್ಲ ಅಂತಿದ್ರು, ಕರೋಲ ಅವರಿಬ್ರು ಸೇರಿ ಚರ್ಚೆ ಮಾಡಿ ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋನು ಓಡಾಡಬೇಕು, ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನ ಮೊದಲನೇ ಬಾರಿಗೆ ತಂದಿದ್ದಾರೆ. ಇದು ಅವರು ಇದನ್ನ ತಂದಿರೋದ್ರಿಂದ, ಅವರು ಮಂತ್ರಿಯಾಗಿ ಇದನ್ನ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನು ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇದಾದ್ಮೇಲೆ ನಾನು ನಾಗ್ಪುರ್ಗೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ನಾಗ್ಪುರದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇಂಥ ಒಂದು ಪ್ರಯೋಗ ಮಾಡಿದ್ದಾರೆ. ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೋ, ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತಿದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡೆಕ್ಕರ್ ಸಿಸ್ಟಮ್ ಅನ್ನ ಹಣ ಹೆಚ್ಚಿಗೆ ಖರ್ಚಾದ್ರೂ ಚಿಂತೆ ಇಲ್ಲ, ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಈ ಮಾದರಿಯನ್ನೇ ನಾವು ಮಾಡಬೇಕು ಅಂತೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ. ಇದನ್ನ ನಾವೆಲ್ಲ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನು ಚರ್ಚೆ ಮಾಡಿ ಒಂದು ಟೀಮ್ ಅನ್ನು ಕೂಡ ನಾನು ನಾಗ್ಪುರಕ್ಕೆ ಕಳಿಸಿದ್ದೆ. ನಮ್ಮ ಕಾರ್ಪೊರೇಷನ್ ಅವರು, ನಮ್ಮ BBMP ಅವರು, ನಮ್ಮ ಮೆಟ್ರೋ ಅವರು ಕೂಡ ಎಲ್ಲ ಹೋಗಿ ಒಂದು ತಂಡ ಹೋಗಿ ಲೈಟ್ಗಳು ಹೆಂಗಿರಬೇಕು, ಯಾವ ರೀತಿ ಇಂಥ ಸಿಸ್ಟಮ್ ಅಲ್ಲಿ ಅಲ್ಲೇನಿದೆ, ನಮ್ಮಲ್ಲೇ ನಾವು ಮಾಡಿದ್ದೀವಿ, ಇದನ್ನೆಲ್ಲ ಮಾಡಿ ಒಂದು ರಿಪೋರ್ಟ್ ಕೂಡ ಅವರು ಎಲ್ಲ ತಂದುಕೊಂಡಿದ್ದಾರೆ. ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಗುಡ್ಡೆ ಇದ್ದೀನಿ. ಇದಕ್ಕೆ ಕಾರಣಕರ್ತರಾಗಿದ್ದವರು ಅಂದಿನ ಬೆಂಗಳೂರು ನಗರದ ಮಂತ್ರಿಗಳಾಗಿದ್ದಂಥ ರಾಮಲಿಂಗಾರೆಡ್ಡಿಯವರು ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷ. ಇದು ರಾಮಲಿಂಗಾರೆಡ್ಡಿ ಮಾಡಲಿದ್ದು. ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಯಾರು ಇದು ರಾಮಲಿಂಗಾರೆಡ್ಡಿ ಮಾಡಲಂತ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ಮುಂದಕ್ಕೆ ಕಾರ್ಪೊರೇಷನ್ ಮತ್ತು BMRC ಇಬ್ರು ಹಣನ ಹಂಚ್ಕೊಳ್ತಾರೆ. ಇದನ್ನು ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚು ಬೀಳ್ತದೆ, ನಮ್ಗೆ ಎಷ್ಟು ಖರ್ಚು ಬೀಳ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು BMRC ಮೆಟ್ರೋ ಇಬ್ರು ಕೂಡ ಹಂಚಿಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಇವತ್ತು 5.25 ಕಿಲೋಮೀಟರ್ ಇದನ್ನ ನಾವು ಮಾಡಿದ್ದೇವೆ. 5.25 ಕಿಲೋಮೀಟರ್ ಇನ್ನ ಸ್ವಲ್ಪ ಪ್ಯಾಚಸ್ ಇದೆ, ಇದೆಲ್ಲ ಜಾಯಿನ್ ಆಗ್ತದೆ. ಇದಕ್ಕೆ 450 ಕೋಟಿ ರೂಪಾಯಿ ಇದಕ್ಕೆ ಈಗಾಗಲೇ ಖರ್ಚಾಗಿದೆ. ಇದು ಏನು ಜಾಸ್ತಿ. ಇವತ್ತು ಬೆಳಗ್ಗೆ ನಾನು ನಮ್ಮ ಚೀಫ್ ಮಿನಿಸ್ಟರ್ ನಾವಿಬ್ಬರು ಚೆಕ್ ಮಾಡಿ, ನಾನು ರಾಮಲಿಂಗಾರೆಡ್ಡಿ ಅವರು ಚೀಫ್ ಮಿನಿಸ್ಟರ್ ಎಲ್ಲ ಅನೇಕ ವಿಚಾರಗಳಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಒಂದು 100 ಕಿಲೋಮೀಟರ್ ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದಕ್ಕೆ ಒಂದು 120ರಿಂದ 150 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಇದು ಡಬಲ್ ಡೆಕ್ಕರ್ಗೆ 5 ಕಿಲೋಮೀಟರ್ 5.25 ಕಿಲೋಮೀಟರ್ಗೆ ಸುಮಾರು 450 ಕೋಟಿ ರೂಪಾಯಿ ಇವತ್ತು ಆಗಿದೆ. ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಇವತ್ತು ನಾವು ಮಾಡಿದ್ದೇವೆ.
ಬಹುಶಃ ಈ ಭಾಗದ ಎಲ್ಲ ಜನ ಎಷ್ಟು ಅನುಕೂಲ ಆಗ್ತದೆ ಅನ್ನೋದನ್ನ ಕೆಳಗಡೆ ಹೋಗಿ ನೋಡಬೇಕು, ನೀವು ಮೇಲ್ಗಡೆ ಹೋಗಿ ನೋಡಬೇಕು. ನಿಮ್ಗೆ ಅದು ಲೆಕ್ಕಾಚಾರ, ನಿಮ್ಮ ಅನುಭವ ಆಗ್ಬೇಕು, ಮಾಧ್ಯಮದವ್ರಿಗಾಗಲಿ ಯಾರಿಗಾಗಲಿ. ಸೊ ಅದಕ್ಕೆ ಇವತ್ತು ನಾನು ಒಂದು ಟ್ರಯಲ್ ರನ್ ಪ್ರಾರಂಭ ಮಾಡಲಿಕ್ಕೆ, ಇನ್ನು ಏನೇನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಕೂಡ ಸೆಪರೇಟ್ ಮಾಡಲಿಕ್ಕೆ, ಜನರಿಗೆ ಇದನ್ನು ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬಂದು ಈ ಟ್ರಯಲ್ ರನ್ ಇವತ್ತು ನಾವು ಪ್ರಾರಂಭವಾಗಿ ನಾವು ಮಾಡಿದ್ದೇವೆ. ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಹೊಸದಾಗಿದ್ದಾರೆ ಕಟ್ಟರ್ ಅವರು ಕೂಡ ನಾನು ಹೇಳಿದ್ದೇನೆ, ನೀವು ಬರಬೇಕು ಅಂತ ಕೂಡ ಅವ್ರು ಹೇಳಿದ್ದೇನೆ. ಅವರು ರಿಕ್ವೆಸ್ಟ್ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ. ಸೊ ಎಲ್ಲ ಕಂಪ್ಲೀಟ್ ಆಗಲಿ. ಅವರು ಕೂಡ ಕರ್ಕೊಂಡು ಬಂದು ಒಂದ್ಸತಿ ಬಂದು ಇನ್ಸ್ಪೆಕ್ಷನ್ ಮಾಡೋದು, ಒಂದು ಇದನ್ನ ನೋಡ್ಕೊಂಡು ಹೋಗಿದ್ವು. ಅದಾದ್ಮೇಲೆ ಹಿಂದಕ್ಕೆ ಏನಿರಬೇಕು ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಸೊ ಇವತ್ತು ಸುಮಾರು 30% ಜನ ಹೊಸೂರೊಳಗೆ ಏನು ಹೋಗ್ತಾರೆ ಅವರೆಲ್ಲರೂ ಕೂಡ ಇದು ಅನುಕೂಲಕ್ಕೆ ಅವ್ರಿಗೆಲ್ಲರೂ ಕೂಡ ಬರ್ತಾ ಇದೆ. ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಈ ರಾಗಿಗುಡ್ಡ ಏನು ಜಂಕ್ಷನ್ ಇದೆ, ಇದು ಈ ಭಾಗದ ದಕ್ಷಿಣ ಭಾಗದ ಬೆಂಗಳೂರಿಗೆ, ವಿಶೇಷವಾಗಿ ನಮ್ಮ ಕನಕಪುರ ರೋಡು ಜೇನಹಳ್ಳಿಯಿಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹೋಗೋದ್ರಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ಹೊಸೂರು ರೋಡ್ಗೂ ಕೂಡ ಬಹಳ ಅನುಕೂಲ ಆಗ್ತದೆ. ಮಹದೇವಪುರಕ್ಕೂ ಕೂಡ ಅನುಕೂಲ ಆಗ್ತದೆ. ಸೊ ಹಂಗೆ ಇದು ಒಂದು ದೊಡ್ಡ ಯೋಜನೆ. ಈಗಾಗಲೇ 5 ಲೈನ್ ಪಾರ್ಟ್ ಇರುವಂತಹ ಫೇಸ್ 2 ಪ್ರಾಜೆಕ್ಟ್, ಎಲಿವೇಟೆಡ್ ಮೆಟ್ರೋ RV ರೋಡ್ ಬಂಸಂದ್ರ, ಅದು 9.5 ಕಿಲೋಮೀಟರ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5,745 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಈ ಮೇಜರ್ ಸಿವಿಲ್ ಸಿಸ್ಟಮ್ ವರ್ಕ್ ಈಗಾಗಲೇ ಕೆಲಸ ಆಗ್ತಾ ಇದೆ. ಅದು ಕೂಡ ಫೋಟೋ ಸೈನ್ಸ್ ಟೆಸ್ಟಿಂಗ್ ಕೂಡ ಈಗಾಗಲೇ ಆಗ್ತಾ ಇದೆ. ಸೊ ಈ ವರ್ಷದ ಕೊನೆಗೆ 8 ಟ್ರಾನ್ಸಿಟ್ 15 ನಿಮಿಷದಲ್ಲಿ ಹೋಗೋ ರೀತಿಯಲ್ಲಿ ಇದು ಅನುಕೂಲ ಆಗ್ತಾ ಇದೆ. ಸೊ ಅದು ಕೂಡ ನಮ್ಮ ಗಮನಕ್ಕೆ ನಾನು ಗಮನಿಸ್ತಾ ಇದ್ದೇನೆ. ಈ ಜೊತೆಗೆ ಜಯದೇವ ಮೆಟ್ರೋ ಸ್ಟೇಷನ್ ಐಕಾನಿಕ್ ಸ್ಟೇಷನ್, ಅಲ್ಲಿ ರೋಡ್ ಅಂಡರ್ ಪಾಸ್ ಇದೆ, ಫ್ಲೈಓವರ್ ಇದೆ, 5 ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಇದೆ. ಸೊ ಮೆಸೈನ್ ಮತ್ತು 6 ಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಎಲ್ಲ ಕೂಡ ಅದು ಕೂಡ ಇದೆ. ಬಹುಶಃ ಅದು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಅದರಿಂದ ನಾನು ಮೊದಲಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ, ಯಾಕೆಂದರೆ ಯಾವುದೇ ಆಗಲಿ ಒಬ್ಬ ಪೊಲಿಟಿಕಲ್ ಲೀಡರ್ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಕೊಡಬೇಕು. ಆ ಕೆಲಸನ ಇವರು ಈ ಜಯನಗರ ಮತ್ತು ಬಂಸಂದ್ರ ಮತ್ತು ಈ ಒಂದು BTM ಲೇಔಟು, ಈ ಭಾಗ ಹೊಸೂರು ರೋಡು ಎಲ್ಲರೂ ಕೂಡ ಈ ಭಾಗದ ದಕ್ಷಿಣ ಭಾಗಕ್ಕೆ ಅನುಕೂಲ ಆಗುವಂಥ ಒಂದು ವಿಶೇಷವಾದ ಕಣ್ಣಲ್ಲೇ ನೋಡಿ ಆನಂದಪಟ್ಟು ಮತ್ತು ಪ್ರಯಾಣ ಮಾಡುವಂಥ ಒಂದು ಅವಕಾಶ ನಮ್ಮ ನಾಗರಿಕರಿಗೆ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ಜನರಿಗೆ ಪ್ರಾರಂಭಿಕ ಉಪಯೋಗಗಳು ಕೂಡ ಲೇಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾನೇ ಬಂದು ಒಂದು ಟ್ರಯಲ್ ರನ್ ಓಡೋಣ ಅಂದರೆ ಗಾಡಿ ಓಡಿಸೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ಇದು ನನ್ನ ವಿಚಾರ. ಇನ್ನೇನಾದ್ರು ಇದ್ರೆ ತಾವು ಕೇಳದಿದ್ರೆ ದಯವಿಟ್ಟು ಕೇಳಿ. ಟ್ರಯಲ್ ರನ್ ಅಂದ್ರೆ ಹೆಂಗ್ ಸರ್? 1 ತಿಂಗಳ ಅವಧಿ ಮಾತ್ರ ಅವಧಿ ಇದೆಯಾ ಸರ್? ಇಲ್ಲ, ಈಗ ಯಾಕೆ ಅಂದ್ರೆ ಯಾವುದೇ ವಿಚಾರ ಆದರೂ ಒಂದು ಟ್ರಯಲ್ ರನ್ ಮಾಡ್ತೀವಿ. ಏನಾದ್ರು ಮಿಸ್ಟೇಕ್ಸ್ ಇರ್ತದೆ ಅದನ್ನು ರೆಕ್ಟಿಫೈಡ್ ಮಾಡ್ತೀವಿ ತಕ್ಷಣ. ಕೆಲಗೆ ನೋಡಿ ಮೈಸೂರಿನಲ್ಲಿ ಮಿಸ್ಟೇಕ್ಸ್ ಟ್ರಯಲ್ ರನ್ ಬಿಟ್ಟಿದ್ರು, ಆಮೇಲೆ ಸರಿ ಮಾಡಿದ್ರು. ಈಗ ಕೂಡ ಹಿಡಿಬೇಕಾರೆ ಹತ್ಬೇಕಾರೆ ಟೈಮಿಂಗು ಮತ್ತೊಂದು ಇವೆಲ್ಲ ಕೂಡ ಗಮನದಲ್ಲಿ ನಾವು ಇಟ್ಕೊಂಡು ನಾವು ಮಾಡಬೇಕು. ಸರ್, ಭಾರಿ ವಾಹನಗಳಿಗೂ ಪ್ರವೇಶ ಇದೆ ಸರ್? ಭಾರಿ ವಾಹನಗಳಿಗೆ ಪ್ರವೇಶ ಇದೆಯಾ? ವೆಹಿಕಲ್ ರಿಸ್ಟ್ರಿಕ್ಷನ್ ಆ ಥರ ಏನಿಲ್ಲ, ಎಲ್ಲರೂ ತಿಳಿಸ್ತೀವಿ. ಇನ್ನೂ ಒಂದು 2-3 ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಮಾಡಬೇಕಲ್ಲ. ಇನ್ನು ನೋಡಿ, ಆ ಕಡೆಯಿಂದ
ಹೊರಗಡೆ ಬರ್ಬೇಕಾದ್ರೆ ಇಲ್ಲಿ ನಮ್ಮ ಸಿಲ್ಕ್ ಬೋರ್ಡ್ ಟೆನ್ಷನ್ ಅದೆಲ್ಲ ನಡೀತಾ ಇದೆ ಕೆಲಸ. ಟ್ರಾಫಿಕ್ ಏನು ಅನುಕೂಲ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ಗಮನದ್ದು ಇದರಲ್ಲಿ ಮಾಡ್ತಿದ್ದಾರೆ. ನಾವೆಲ್ಲ ಪರಿಶೀಲನೆ ಅದೆಲ್ಲ ಮುಗಿಬೇಕು. ಸರ್ ಎಷ್ಟು ದಿನಗಳ ಕಾಲ ಸರ್ ಈ ಟ್ರಯಲ್ ರನ್ ಅನ್ನು ನಿರಂತರವಾಗಿರುತ್ತೆ ವಾಹನ ಸಂಚಾರ ಮಾಡಲಿಕ್ಕೆ ಟ್ರಯಲ್ ರನ್ ಎಷ್ಟು ದಿನ? ಸದ್ಯಕ್ಕೆ ನಾವು ಅವಕಾಶ ಕೊಡ್ತೀವಿ, ಆಮೇಲೆ ನೋಡೋಣ. ಏನು ಸಮಸ್ಯೆ ಇಲ್ಲ ಅಂದ್ರೆ ನಡೀತಾ ಇದೆ. ಏನಾದ್ರು ಸಮಸ್ಯೆ ಇದ್ರೆ ಸ್ವಲ್ಪ ದಿನ ಇದ್ದು ರೆಕ್ಟಿಫೈ. ಮುಂದೆ ಎಲ್ಲೆಲ್ಲಿ ಬರುತ್ತೆ ಡಬಲ್ ಟಕ್ಕರ್ ಸರ್? ಮುಂದೆ ಎಲ್ಲೆಲ್ಲಿ ಬರುತ್ತೆ ಡಬಲ್ ಟಕ್ಕರ್? ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲೂ ಮಾಡ್ಲಿಕ್ಕೆ ಸಾಧ್ಯನೋ ಮೆಟ್ರೋ ಜೊತೆಗೆ ಈಗ ಆಗಿರೋದು ಬಿಟ್ಬಿಡಿ. ಆಗಿರೋದ್ರಲ್ಲೂ ಎಲ್ಲಾರು ಒಂದು ಕಡೆ ರೆಕ್ಟಿಫೈ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಕೆಲವು ಕಡೆ ಎಲ್ಲ ಪಿಲ್ಲರ್ಗಳೆಲ್ಲ ಆಗೋಗಿದೆ. ಎಲ್ಲಾರು ಒಂದು ಕಡೆ ಮಾಡೋದಾದ್ರೆ ಖಂಡಿತ ನಾವು ಮಾಡಿ ರೆಕ್ಟಿಫೈ ಮಾಡ್ತೀವಿ. ಎಲ್ಲೆಲ್ಲಿ ದಟ್ಟಣವಾದಂಥ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲೆಲ್ಲ ಮಾಡಬೇಕು ಅಂತ. ನೆಕ್ಸ್ಟ್ ಎಲ್ಲೇ ಬೆಂಗಳೂರಲ್ಲಿ ಅವಕಾಶಗಳಿದ್ದು ಕೂಡ ಇಂಥ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಗ್ಬೋದಾ? ಥ್ಯಾಂಕ್ ಯು. I will speak to you later. It will come back to you. We are taking that issue with the cabinet. After placing before the cabinet, today just I have briefed what the subject I have briefed to the cabinet. I will take it to the next cabinet. After that, I will brief you. ಅದನ್ನೇ ನಾನು ತಿಳಿಸ್ತೀನಿ ನಿಮಗೆ. ಯಾವ ವಿಚಾರ ಅಂತಂದ್ರೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಅನೇಕ ಕೆಲವರು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾವು ಮಾಡಿದ್ದೇವೆ. ಕ್ಯಾಬಿನೆಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಬೆಂಗಳೂರು ನಗರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿದೆ. ಅವ್ರು ತಂದು ಇವತ್ತು ಅವರ ಹತ್ರ ಸಲಹೆಗಳನ್ನು ಮಾಡ್ಕೊಂಡಿದ್ದೇನೆ. ಸೊ ನಾಳೆ ಬೆಳಗ್ಗೆ ಅವರ ಅನುಭವ ಬಹಳ ಮುಖ್ಯ. ಬೆಂಗಳೂರು ನಗರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಅವ್ರದ್ದೆಲ್ಲ ಇತ್ತು. ಅವ್ರು ಮಾತ್ರ ಕರೆದಿದ್ದಾರೆ, ಶಾಸಕರಿಗೆ ಕರೆದಿರಲಿಲ್ಲ. ಕೆಲವರು ಮಾತ್ರ ಬಂದಿಲ್ಲ ಅಷ್ಟೇ. ನಾನು ಬೇರೆ ನಾನು ಶಾಸಕರು ಕರೆದಿಲ್ಲ. 27ನೇ ತಾರೀಕು ಶಾಸಕರುಗಳೆಲ್ಲ ಕರೆದಿದ್ದೇನೆ. ಅವತ್ತು ಅನೇಕ ವಿಚಾರಗಳನ್ನು ಅವ್ರು ಸಲಹೆ ಸರ್ ಇದೆಲ್ಲವೂ ನಡೀತಾ ಇರೋದು ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಮಾಡ್ತಾ ಇರುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ಯಾವುದು ಬ್ರ್ಯಾಂಡ್ ಬೆಂಗಳೂರು. ಹೌದು, ಆ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡ್ತಾ ಇರೋದು. ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವ್ರ ಕೈಯಲ್ಲಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ನಾನು ದೊಡ್ಡವ್ರ ಜೊತೆ ಅದು ಮಾತಾಡಬೇಡ. ನಾನು ಹಳ್ಳಿಯಲ್ಲಿ ಬಂದವನು, ನಾನು ಬಂದಿದ್ದಾಗ ನಿಮ್ಮಂತ ಅನುಭವ ಪಡ್ಕೊಂಡು ಮಾಡ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.